ಭಾರತ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಿದೆ ಅಂತ ಹೇಳುವಾಗ ಯಾವಾಗ ಮನಮೋಹನ್ ಸಿಂಗ್ ಇದ್ದಾಗ ಮುಂಬೈನಲ್ಲಿ ದಾಳಿಯಾಗಿತ್ತು, ಅಂದಾದೊಂದು ಫೈರಿಂಗ್ ಆಗಿ 160 ಜನ ತೀರ್ಕೊಂಡಿದ್ರು. ಮನಮೋಹನ್ ಸಿಂಗ್ರು ಅಮೆರಿಕಕ್ಕೆ ಹೋಗಿ ದಯಮಾಡಿ ಹೆಲ್ಪ್ ಮಾಡಿ, ಪಾಕಿಸ್ತಾನ ಏನ್ ಮಾಡ್ತಿದೆ ಅಂತ ಗೋಗರಿತಿದ್ರು. ನಾವು ಯಾವತ್ತೂ ಮುಂಬೈ ದಾಳಿಗೆ ಪ್ರತೀಕಾರವನ್ನು ಮಾಡಲೇ ಇಲ್ಲ. ಭಾರತ ಚುರುಕು ಮುಟ್ಟಿಸುವಂತ ಮೊದಲನೇ ಕೆಲಸ ಮಾಡಿದ್ದು ಉರಿಯಲ್ಲಿ ಸ್ಟ್ರೈಕ್ ಆದಾಗ ನಾವು ಸರ್ಜಿಕಲ್ ಸ್ಟ್ರೈಕ್ ಮೂಲಕ ರಿಪ್ಲೈ ಮಾಡಿದ್ದು ಮೊದಲನೇ ಚುರುಕು ಮುಟ್ಟಿಸುವಂತ ಪ್ರಯತ್ನ. ಪಾಕಿಸ್ತಾನದ ಎದೆ ಮೇಲೆ ಒದ್ದಿದ್ದು ಮೊದಲನೇ ಪ್ರಯತ್ನ ಅದು. ಅದಾದ್ಮೇಲೆ ಯಾವಾಗ ಪಾಕಿಸ್ತಾನ ಪುಲ್ವಾಮಾದಲ್ಲಿ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡ್ತೋ ಅದಿಲ್ ದಾರ್ನ ಮೂಲಕ, ಆಗ ಭಾರತ ಏರ್ ಸ್ಟ್ರೈಕ್ ನ ಮೂಲಕ ಅಟ್ಯಾಕ್ ಮಾಡ್ತೋ, ಅದು ಎರಡನೇ ಬಾರಿ ಪಾಕಿಸ್ತಾನದ ಎದೆಗೆ ಒದ್ದಿದ್ದು. ನೆನ್ಪಿಟ್ಕೊಳ್ಳಿ, ಪ್ರತಿ ಬಾರಿಯೂ ಕೂಡ ಭಾರತದ ಪ್ರತಿಕ್ರಿಯೆ ಒಂದಕ್ಕಿಂತ ಒಂದು ದೊಡ್ಡದಾಯ್ತು. ಮೊದಲನೇ ಬಾರಿ ಭೂಮಿಯ ಮೂಲಕ ಮಾಡಿದ್ವಿ, ಎರಡನೇ ಬಾರಿ ಏರ್ ಸ್ಟ್ರೈಕ್ ಮೂಲಕ ಮಾಡಿದ್ವಿ. ಅದಾದ ನಂತರ ಮೂರನೇ ದೊಡ್ಡ ಪ್ರಯತ್ನ ಪಾಕಿಸ್ತಾನ ಮಾಡ್ತಿರೋದು ಈಗಲೇ ರಿಯಾಸಿ ಅಟ್ಯಾಕ್ ಅನ್ನೊಂದು ಪಕ್ಕಕ್ಕಿಟ್ಟು ನೋಡೋದಾದ್ರೆ, ಅದರ ನಂತರ ಇವತ್ತೇನು ಪಾಕಿಸ್ತಾನ ಮಾಡಿದ್ದೆ ಇದು ಪಾಕಿಸ್ತಾನದ ಮಿಸ್ ಅಡ್ವೆಂಚರ್ ಅಂತ ನನ್ಗನ್ಸುತ್ತೆ. ಇದಕ್ಕೆ ಈ ಹಿಂದೆ ನಾವು ಏನ್ ಮಾಡಿದ್ದು ಅದಕ್ಕಿಂತ ಭಯಾನಕವಾಗಿರುವಂತ ಪ್ರತಿಕ್ರಿಯೆ ಬೇಕು. ಈ ಹಿಂದೆ ಭಾರತ ಏರ್ ಸ್ಟ್ರೈಕು ಸರ್ಜಿಕಲ್ ಸ್ಟ್ರೈಕ್ ಅಲ್ಲದೆ ಹುಡುಕಿ ಪಾಕಿಸ್ತಾನದಲ್ಲಿರುವ ಉಗ್ರರನ್ನ ಕೊಲ್ಲುವಂತ ಪ್ರಯತ್ನ ಮಾಡಿತ್ತು. ಹೀಗಾಗಿಯೇ ನಮ್ಗೆ ಇವತ್ತು ಅನ್ನಿಸ್ತಾ ಇದೆ ಬರೀ ಉಗ್ರರನ್ನ ಕೊಂದ್ರೆ ಸಾಕಾಗಲ್ಲ ಅಂತ. ಒಂದು ಕಾಲ ಇತ್ತು ನಮಗೆ ಒಬ್ಬ ಉಗ್ರನನ್ನ ಭಾರತದಲ್ಲಿ ಕೊಂದ್ರೆ ಸಂಭ್ರಮಿಸ್ತಾ ಇದ್ವಿ, ಆನಂತರ ನಾವು ಸರ್ಜಿಕಲ್ ಸ್ಟ್ರೈಕ್ ಅನ್ನು ಸಂಭ್ರಮಿಸಿದ್ವಿ. ಈಗ ಪಾಕಿಸ್ತಾನದಲ್ಲಿರುವ ಎಲ್ಲ ಉಗ್ರರನ್ನ ಒಂದು ಹಂತದಲ್ಲಿ ಮುಗಿಸ್ತಾ ಬಂದಾಗ್ಲೂ ನಮಗೆ ಸಮಾಧಾನ ಇಲ್ಲ. ಯಾಕೆ ಅಂತಂದ್ರೆ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರ ಕೊಡಬೇಕು ಅಂತಂದ್ರೆ ಭಾರತ ಪಾಕಿಸ್ತಾನದ ಆರ್ಮಿಯಗೆ ಒದಿಬೇಕಾಗಿರುವಂತ ಟೈಮ್ ಬಂದಿದೆ ಅಂತ ನನ್ಗೆ ಅನ್ಸುತ್ತೆ. ಸೊ ಈ ಬಾರಿಯ ಉತ್ತರ ಹಾಗಿರಬೇಕು ಅಂತ ಅಪೇಕ್ಷೆ.